ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ನಿಮ್ಮ ಮನ ಇಚ್ಛೆ ಕಾರ್ಯ, ಮನಸ್ಸಿಗೆ ಮುದ ನೀಡ್ತಕ್ಕಂತಹ ಒಂದು ಮನಸ್ಥಿತಿ, ಕೆಲಸ, ಹಾಗೆ ನೀವು ಅಂದ್ಕೊಂಡಂತಹ ಒಂದು ವಿಚಾರ, ಮನ ಇಚ್ಛೆಯನ್ನ ಹೇಗೆ ನಾವು ಸಾಬೀತು ಮಾಡ್ಬೋದು? ಕೃತಿ ಮತ್ತು ಕಾರ್ಯ ಇವೆರಡೂ ಕೂಡ ಮನುಷ್ಯನಿಗೆ ಬಹಳ ಮುಖ್ಯ. ಕೃತಿ, ನೀವೇನು ವ್ಯವಸ್ಥೆ ವಿಚಾರ ಮಾಡಿದ್ರೆ ಅದ್ರ ಫಲವಾಗಿ ತಾವು ಆ ಶ್ರಮವನ್ನು ತಾವು ಹಾಕ್ತಕ್ಕಂಥದ್ದು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಪಡಿಲಿಕ್ಕೆ. ಆ ಕಾರ್ಯವನ್ನು ತಾವು ಸ್ಪಷ್ಟ ರೂಪದಿಂದ ಮಾಡಿದರೆ ಖಂಡಿತವಾಗಿ ನಿಮ್ಮ ಮನ ಇಚ್ಛೆ ನಡೆಯುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರಮ, ಪರಿಶ್ರಮ, ಹಾಗೆ ಅದರ ಒಂದು ಭಾವನೆ. ಹಾಗೆ ಆ ನಿಮ್ಮ ಮನ ಇಚ್ಛೆಯ ವಿಷಯವನ್ನು ಯಾವುದೇ ಕಾರಣಕ್ಕೂ ಸಹ ತಾವು ರೂಪಾಂತರ ಮಾಡಿಕೊಳ್ಬಾರ್ದು. ಅದು ಸಿಕ್ಕಿಲ್ಲ ಎಂಬತಕ್ಕಂಥ ಒಂದು ಧೋರಣೆಯಿಂದ ಅದನ್ನು ಬಿಡೋ ಹಾಗೂ ಅಲ್ಲ. ಅದರ ಬೇಕಾದಂತಹ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ತಾವು ಎಫರ್ಟ್ ಹಾಕಿ ಅದನ್ನು ಪಡೆಯುವಂಥ ಒಂದು ಮಾರ್ಗ ನಿಮ್ಮಲ್ಲಿ ಖಂಡಿತ ಬರಬೇಕಾಗಿರುತ್ತೆ. ನಿಮ್ಮ ಮನ ಇಚ್ಛೆ ಎಲ್ಲ ಕೂಡ ನಡೆದ್ರೆ ಪ್ರಪಂಚ ಬೇರೆ ರೀತಿಯಲ್ಲಿ ಹೋಗುತ್ತೆ. ಮನಸ್ಸು ಏನೇನೋ ಬೇಡುತ್ತೆ. ಹಾಗಂತ ಆ ಬೇಡಿದ್ದೆಲ್ಲ ಸಿಗಬೇಕು ಅನ್ನೋದಿಲ್ಲ. ಯಾವುದು ಸಾತ್ವಿಕ ಆಗಿದೆ, ಯಾವುದು ಆ ವ್ಯಕ್ತಿಯ ಯೋಗ್ಯತೆಗೆ ಅನುಕೂಲ ಆಗಿದೆ, ಯಾವುದೊಂದು ಬೇಡಿಕೆ ಅವನ ಮನಸ್ಥಿತಿಯಲ್ಲಿ ಸಹಜ ಒಂದು ಪ್ರಕ್ರಿಯೆ ಸ್ವರೂಪವಾಗಿದೆ, ಅಂಥವು ಮಾತ್ರ ಪಡಿಬೋದು. ಎಲ್ಲೆಲ್ಲೋ ಕೂತ್ಕೊಂಡಿರೋ ಜಾಗದಲ್ಲಿ ಏನೇನೋ ಕೋರಿಕೆ ಇಟ್ಟು ಅಥವಾ ಏನೇನೋ ಮನಸ್ಸಿನ ಒಂದು ಭಾವನೆ, ಇಚ್ಛೆಯನ್ನು ಇಟ್ಟು ಅದೆಲ್ಲವನ್ನೂ ಸಹ ನನ್ನ ವಶದಲ್ಲಿ ಬರಬೇಕೆಂಬತಕ್ಕಂಥ ಒಂದು ಕಲ್ಪನೆ ಇದ್ರೆ ಅದು ಮೂರ್ಖತನ ಎಂಬುದಾಗಿ ಹೇಳ್ಬೋದು. ಆಗದನ್ನ ಮಾಡ್ಬೋದು, ಆಗದೇ ಇರೋದನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಮನ ಇಚ್ಛೆ, ನಿಮ್ಮ ಕೋರಿಕೆ, ಮನಸ್ಥಿತಿ, ತಾವು ಎಷ್ಟೇ ಶ್ರಮ ಹಾಕಿರ್ತೀರ, ಎಷ್ಟೇ ಅದರ ಬಗ್ಗೆ ತಾವು ಬಹಳಷ್ಟು ಆ ಒಂದು ವಿಷಯವಾಗಿ ತಾವು ಹೋರಾಟನೇ ನಡೆಸಿರ್ತೀರ, ಆದರೂ ಕೂಡ ಅಲ್ಲಿ ನಿಮಗೆ ಗೆಲುವು ಅನ್ನೋದು ಸಿಗ್ತಾ ಇಲ್ಲ. ಆ ಒಂದು ಕಾರ್ಯ ವ್ಯವಸ್ಥೆಯಲ್ಲಿ ನಿಮಗೆಲ್ಲೋ ಒಂದು ಕಡೆ ಹತಾಶೆ ಆಗ್ತಾ ಇದೆ. ನಿಮ್ಮ ಮನಸ್ಸಿನ ಕೋರಿಕೆ, ಮನಸ್ಸಿನ ಇಚ್ಛೆ ಒಂದು ರೀತಿಯಲ್ಲಿ ನಡೀತಾ ಇಲ್ಲ. ಮನಸ್ಸಿಗೆ ಬಹಳ ಖಿನ್ನತೆ, ಬೇಸರ, ಖೇದ ಅನ್ನೋದು ವ್ಯಕ್ತ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ ಒಂದು ಸ್ವರೂಪವಾಗಿ ಮಂತ್ರಾನುಷ್ಠಾನಗಳಿಂದ ನಮ್ಮ ಮನ ಇಚ್ಛೆಯ ಕೋರಿಕೆಯನ್ನು ಪಡಿಬೋದು. ನೋಡಿ, ಮಂತ್ರ ಹೇಳಿದ ತಕ್ಷಣ ಏನು ಸಿಗುತ್ತೆ ಅನ್ನೋದಲ್ಲ, ಆ ಮಾರ್ಗಕ್ಕೆ ಹೋಗಲು ಅಥವಾ ಆ ಮಾರ್ಗ ಏನಿದೆ, ಮನಸ್ಸಿಗೆ ಬೇಕಾದಂತಹ ಮನ ಇಚ್ಛೆನ ಪಡಿಲಿಕ್ಕೆ ಬೇಕಾದಂತಹ ಮಾರ್ಗ ಏನಿದೆ ಅದು ಕಾರ್ಯಪ್ರವೃತ್ತ ಆಗುತ್ತೆ. ಹಾಗೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತಮ್ಮಲ್ಲಿ ಒಂದು ಜಾಗೃತಾ ವ್ಯವಸ್ಥೆ ಅನ್ನೋದು ಮೂಡುತ್ತೆ. ಹಾಗೆ ಅದಕ್ಕೆ ಬೇಕಾದಂತಹ ಬುದ್ಧಿವಂತಿಕೆ, ಶಕ್ತಿ, ಶ್ರಮ, ಹಾಗೆ ಮನಸ್ಸಿನ ಒಂದು ಏಕಾಗ್ರತೆ ಎಲ್ಲವನ್ನೂ ಸಹ ಕರುಣಿಸುವಂಥ ಒಂದು ದಿವ್ಯತೆ ಇದರಲ್ಲಿ ನಾವು ನೋಡ್ಬೋದಾಗಿದೆ. ಈ ಒಂದು ಕಾರ್ಯಸ್ವರೂಪವನ್ನು ನಾವು ಪಡೀಲಿಕ್ಕೆ ಬೇಕಾದಂಥ ಒಂದು ಶುಭವಾದಂಥ ಒಂದು ಪರಿಸರವನ್ನು ಇದು ಸೃಷ್ಟಿ ಮಾಡಲಿಕ್ಕೆ ಮಂತ್ರ ಸ್ವರೂಪ ಬಹಳ ಉಪಯುಕ್ತಕರವಾಗಿದೆ. ಗುರು ದತ್ತಾತ್ರೇಯ ಸ್ವಾಮಿ, ವಿಶೇಷವಾಗಿ ದತ್ತನ ಅನುಗ್ರಹ ಇದ್ದರೆ ಸರ್ವವೂ ಒಂದು ಇಚ್ಛಾನುಸಾರವಾಗಿ ನಡೆಯುತ್ತೆ ಎಂಬುದಾಗಿ ಒಂದು ಕಲ್ಪನೆ, ಮಾತು. ಹಾಗೆ ಆ ದತ್ತಾತ್ರೇಯ ಸ್ವಾಮಿಯ ಅನುಗ್ರಹದಿಂದ ಈ ಮಂತ್ರವನ್ನು ಗುರುವಾರದ ದಿನ ತಾವು ಜಪ ಮಾಡತಕ್ಕಂತಹ ವ್ಯವಸ್ಥೆ ಮಾಡಿ. ಖಂಡಿತ ನಿಮ್ಮ ಕೆಲಸ, ನಿಮ್ಮ ಕಾರ್ಯ ಅತ್ಯಂತ ಶೀಘ್ರವಾಗಿ ತತ್ಕ್ಷಣವಾಗಿ ನಡೀಬೋದು, ಹೇಳಲಿಕ್ಕಾಗೋದಿಲ್ಲ. ಆದರೆ ಶೀಘ್ರವಾಗಿ ನಿಮ್ಮ ಮನಸ್ಸಿನ ಕೋರಿಕೆ ಸಾತ್ವಿಕವಾಗಿದ್ದರೆ ಖಂಡಿತವಾಗಿ ಅದು ನೆರವೇರುತ್ತೆ. ನೆರವೇರುವಂತಹ ಕೋರಿಕೆ ಇದ್ದರೆ ಖಂಡಿತವಾಗಿ ಅದು ಇಚ್ಛಾನುಸಾರವಾಗಿ ನಿಮಗೆ ಸಿಗುತ್ತೆ. ಆ ಸಿಗುವಂತಹ ಒಂದು ಗಳಿಗೆ ಖಂಡಿತವಾಗಿ ಮೂಡು ಬರುತ್ತೆ ಎಂಬುದಾಗಿ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಈ ಮಂತ್ರ ಸ್ವರೂಪವನ್ನು ತಾವು ಗುರುವಾರದ ದಿವಸ ಒಂದು 21 ಬಾರಿ ಪಠನೆ ಮಾಡಿ. ಖಂಡಿತ ಗುರುವಾರದ ದಿನ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ತಾವೇನು ಮಾಡ್ತೀರಾ, ಇದರಿಂದ ಖಂಡಿತ ಶುಭ ಫಲಿತಾಂಶ ಅನ್ನೋದನ್ನ ಪಡಿಬೋದಾಗಿದೆ. ಹಾಗಾಗಿ ತಾವು ಇದನ್ನು ಮಾಡಿ ನೋಡಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ನಮೋ ಪರಬ್ರಹ್ಮ ಪರಮಾತ್ಮನೇ ನಮ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯೇ ಬ್ರಹ್ಮ ಹರಿಹರಾಯೇ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದತ್ತಾತ್ರೇಯ ನಮ. ಮನೋಕಾಮನ ಸಿದ್ಧಿಂ ಕುರು ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು: ಓಂ ನಮೋ ಪರಬ್ರಹ್ಮ ಪರಮಾತ್ಮನೇ ನಮ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯೇ ಬ್ರಹ್ಮ ಹರಿಹರಾಯೇ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದತ್ತಾತ್ರೇಯ ನಮ. ಮನೋಕಾಮನ ಸಿದ್ಧಿಂ ಕುರು ಸ್ವಾಹ. ಈ ಮಂತ್ರ ಸ್ವರೂಪವನ್ನು ತಾವು 21 ಬಾರಿ ಗುರುವಾರದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿ. ಇದರಿಂದ ಖಂಡಿತವಾಗಿ ನಿಮ್ಮ ಮನ ಇಚ್ಛೆ, ಮನಸ್ಸಿನ ಕೋರಿಕೆ,
ಮನಸ್ಸಿಗೆ ಮುದ ನೀಡ್ತಕ್ಕಂಥ, ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಅಥವಾ ಬಹಳಷ್ಟು ದಿನಗಳಿಂದ ಹಂಬಲ ಇಟ್ಕೊಂಡಿರ್ತಕ್ಕಂಥ ಏನು ಕಾರ್ಯಗಳಿದ್ದೆ, ಏನು ಇಚ್ಛೆಗಳಿದ್ದಾವೆ, ಅದು ಖಂಡಿತವಾಗಿ ನೆರವೇರುತ್ತೆ. ಆ ನೆರವೇರಲಿಕ್ಕೆ ಬೇಕಾದಂಥ ಒಂದು ದಾರಿ, ರಹದಾರಿ ಅಥವಾ ಆ ಏಕಾಗ್ರತೆ, ಶ್ರಮ, ಪರಿಶ್ರಮ, ಬುದ್ಧಿವಂತಿಕೆ ಎಲ್ಲವೂ ಕೂಡ ನಿಮಗೆ ದಕ್ಕುತ್ತೆ, ಸಿಗುತ್ತೆ ಎಂಬುದಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ನಮ್ಮ ಕಚೇರಿ ಅಥವಾ ಮನೆ ಬೆಂಗಳೂರಿನ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ನಲ್ಲಿದೆ, ಬಂದು ಭೇಟಿ ಮಾಡಿ. ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಬೋದು. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.